ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಗಿನ್ನಿಸ್ ರೆಕಾರ್ಡ್ ಆಗಿದೆ. ಏಕಕಾಲಕ್ಕೆ 4 ಶೋನ 15,000 ಪೌರ ಕಾರ್ಮಿಕರಿಂದ ಸ್ವಚ್ಛತೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇದೇ ಈಗ ಗಿನ್ನಿಸ್ ರೆಕಾರ್ಡ್ ಆಗಿರೋದು. ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಸಫಾಯಿ ಕರ್ಮಚಾರಿಗಳ ಸ್ವಚ್ಛತೆ. ಮಹಾಕುಂಭವನ್ನ ಚಂದವಾಗಿಟ್ಟ ಪೌರ ಕಾರ್ಮಿಕರು. ಏಕಕಾಲದಲ್ಲಿ ಸಫಾಯಿ ಕರ್ಮಚಾರಿಗಳಿಂದ ಸ್ವಚ್ಛತಾ ಕಾರ್ಯ ಆಗಿದ್ದು ಅದು ಗಿನ್ನಿಸ್ ರೆಕಾರ್ಡ್ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹಲವು ವಿಶೇಷತೆಗಳಿಗೆ ಈ ಬಾರಿ ಮಹಾಕುಂಭ ಮೇಳ, ಅದು ಕೂಡ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು. ಅದರಲ್ಲಿ ಇದು ಕೂಡ ಒಂದು. ಪ್ರಯಾಗ್ರಾಜ್ನ ದೇವಭೂಮಿಯಲ್ಲಿ ಸ್ವಚ್ಛತೆಯನ್ನ ನಿರ್ವಹಿಸ್ತಾ ಇರುವಂತಹ ಸಫಾಯಿ ಕರ್ಮಚಾರಿಗಳು ಸಾವಿರಾರು ಜನ. ನೋಡಿ, ಮಹಾಕುಂಭ ಮೇಳ ದಾಖಲೆಯೊಂದಿಗೆ ಜನರು ಸೇರುವ ಮೂಲಕ ಒಂದು ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ. ಸುಮಾರು 44 ದಿನದಲ್ಲಿ 62 ಕೋಟಿ ಯಾತ್ರಿಕರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಬರುವ ಯಾತ್ರಿಕರಿಗೆ ಅವರಿಗೆ ಉಳಿಯೋ ವ್ಯವಸ್ಥೆಯಿಂದ ಹಿಡಿದು ಸುಮಾರು 10,000 ಎಕರೆ ಜಾಗದಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದ ಸ್ವಚ್ಛತೆಯನ್ನ ಕಾಪಾಡ್ತಿರುವಂತಹ ಸಫಾಯಿ ಕರ್ಮಚಾರಿಗಳು ಇವರೇನೆ. ಇವರಿದ್ರೆ ಮಾತ್ರ ಮಹಾಕುಂಭ ಸ್ವಚ್ಛವಾಗಿರೋದು, ಎಲ್ರಿಗೂ ಕೂಡ ಅಂದ ಚಂದವಾಗಿರೋದು. ಈ ಕಾರ್ಮಿಕರು ಇವತ್ತು ಸಫಾಯಿ ಕರ್ಮಚಾರಿ ಅಭಿಯಾನವನ್ನ ಇವರೆಲ್ಲರೂ ಕೂಡ ನಡೆಸ್ತಾ ಇದ್ದಾರೆ. 4 ಝೋನ್ನ ಸಫಾಯಿ ಕರ್ಮಚಾರಿಗಳು 4 ಝೋನ್ ನಲ್ಲಿ ಸ್ವಚ್ಛತೆಯನ್ನ ಮಾಡೋ ಮೂಲಕ ಸುಮಾರು 15,000 ಸಫಾಯಿ ಕರ್ಮಚಾರಿ, ಸ್ವಚ್ಛತೆಯನ್ನ ಕಾಪಾಡುವಂತ ಸಫಾಯಿ ಕರ್ಮಚಾರಿ ಜನರು ಎಲ್ಲವನ್ನೂ ಕೂಡ ಸ್ವಚ್ಛಗೊಳಿಸುವ ಮೂಲಕ ಗಿನ್ನಿಸ್ ದಾಖಲೆಯನ್ನ ಮಾಡುವತ್ತ ಹೊರಟಿದ್ದಾರೆ. ಇಲ್ಲಿರುವಂತ ಏನು ಸ್ವಚ್ಛತಾ ಕಾರ್ಮಿಕರನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಇಡೀ ಕುಂಭಮೇಳದಲ್ಲಿ ಇವರು ಮಹಾಕುಂಭ ಮೇಳವನ್ನ ಅಂದ ಚಂದವಾಗಿ ಮಾಡಿದ್ದು ಇವರೇನೆ. ಇವ್ರ ಕೈಯಲ್ಲಿ ಒಂದೊಂದು ಪೊರಕೆ ಇದೆ. ಈ ತಾಯಿಯರು, ಚಿಕ್ಕ ಚಿಕ್ಕ ಮಕ್ಕಳು ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಪುಣ್ಯ ಧರಿತ್ರಿಯ ಅಂದ ಚಂದವನ್ನು ಹೆಚ್ಚಿಸಿದ್ರು. ಯಾತ್ರಿಗಳು ಎಸೆದಂತಹ ಆ ಕಸ ಕಡ್ಡಿಗಳನ್ನ, ನೈರ್ಮಲ್ಯಗಳನ್ನ ಇವರು ಸ್ವಚ್ಛಗೊಳಿಸಿದ್ರು. ಈ ಕಾರ್ಮಿಕರಿಗೆ ಇವತ್ತು ವಿಶೇಷವಾದಂತ ದಿನ. ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಇವತ್ತು 4 ಝೋನ್ ನಲ್ಲಿ ಸುಮಾರು 15,000 ಸಫಾಯಿ ಕರ್ಮಚಾರಿಗಳು ಇವತ್ತು ಗಿನ್ನಿಸ್ ರೆಕಾರ್ಡ್ ಮಾಡುವತ್ತ ಹೊರಟಿದ್ದಾರೆ. ಸ್ವಚ್ಛತೆಯನ್ನ ಮಾಡುವ ಮೂಲಕ ವಿಶ್ವಕ್ಕೆ ನೋಡಿ, ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅದನ್ನ ಸ್ವಚ್ಛವಾಗಿಟ್ಟಂತಹ ಹೆಮ್ಮೆ, ಹಿರಿಮೆ, ಗರಿಮೆ ಅವರಿಗೆ ಸಲ್ಲುತ್ತೆ. ಅವರು ಇವತ್ತು ಗಿನ್ನಿಸ್ ದಾಖಲೆಯನ್ನ ಒಂದು ದಿನದಲ್ಲಿ 15,000 ಸ್ವಚ್ಛತಾ ಕಾರ್ಮಿಕರು ನಿರ್ವಹಿಸುವ ಮೂಲಕ ಗಿನ್ನಿಸ್ ರೆಕಾರ್ಡ್ ಮಾಡುವತ್ತ ಹೊರಟಿದ್ದಾರೆ. ಇದು ಭಾರತದ ಪರ್ವಕಾಲ. ಇದು ಆ ಮೂಲಕ ಇಷ್ಟು ದೊಡ್ಡ ಧಾರ್ಮಿಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರುವ ಯೋಗಿ ಸರ್ಕಾರ ಸ್ವಚ್ಛತೆಗೂ ಕೂಡ ಅಷ್ಟೊಂದು ಆದ್ಯತೆಯನ್ನ ಕೊಟ್ಟಿದೆ. ಹಾಗಾಗಿ ಇದು ಗಿನ್ನಿಸ್ ರೆಕಾರ್ಡ್ ಆಗುವತ್ತ ಹೊರಟಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಗಿನ್ನಿಸ್ ರೆಕಾರ್ಡ್ ಆಗಿದೆ. ಏಕಕಾಲಕ್ಕೆ 4 ಶೋನ 15,000 ಪೌರ ಕಾರ್ಮಿಕರಿಂದ ಸ್ವಚ್ಛತೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇದೇ ಈಗ ಗಿನ್ನಿಸ್ ರೆಕಾರ್ಡ್ ಆಗಿರೋದು. ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಸಫಾಯಿ ಕರ್ಮಚಾರಿಗಳ ಸ್ವಚ್ಛತೆ. ಮಹಾಕುಂಭವನ್ನ ಚಂದವಾಗಿಟ್ಟ ಪೌರ ಕಾರ್ಮಿಕರು. ಏಕಕಾಲದಲ್ಲಿ ಸಫಾಯಿ ಕರ್ಮಚಾರಿಗಳಿಂದ ಸ್ವಚ್ಛತಾ ಕಾರ್ಯ ಆಗಿದ್ದು ಅದು ಗಿನ್ನಿಸ್ ರೆಕಾರ್ಡ್ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹಲವು ವಿಶೇಷತೆಗಳಿಗೆ ಈ ಬಾರಿ ಮಹಾಕುಂಭ ಮೇಳ, ಅದು ಕೂಡ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು. ಅದರಲ್ಲಿ ಇದು ಕೂಡ ಒಂದು. ಪ್ರಯಾಗ್ರಾಜ್ನ ದೇವಭೂಮಿಯಲ್ಲಿ ಸ್ವಚ್ಛತೆಯನ್ನ ನಿರ್ವಹಿಸ್ತಾ ಇರುವಂತಹ ಸಫಾಯಿ ಕರ್ಮಚಾರಿಗಳು ಸಾವಿರಾರು ಜನ. ನೋಡಿ, ಮಹಾಕುಂಭ ಮೇಳ ದಾಖಲೆಯೊಂದಿಗೆ ಜನರು ಸೇರುವ ಮೂಲಕ ಒಂದು ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ. ಸುಮಾರು 44 ದಿನದಲ್ಲಿ 62 ಕೋಟಿ ಯಾತ್ರಿಕರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಬರುವ ಯಾತ್ರಿಕರಿಗೆ ಅವರಿಗೆ ಉಳಿಯೋ ವ್ಯವಸ್ಥೆಯಿಂದ ಹಿಡಿದು ಸುಮಾರು 10,000 ಎಕರೆ ಜಾಗದಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದ ಸ್ವಚ್ಛತೆಯನ್ನ ಕಾಪಾಡ್ತಿರುವಂತಹ ಸಫಾಯಿ ಕರ್ಮಚಾರಿಗಳು ಇವರೇನೆ. ಇವರಿದ್ರೆ ಮಾತ್ರ ಮಹಾಕುಂಭ ಸ್ವಚ್ಛವಾಗಿರೋದು, ಎಲ್ರಿಗೂ ಕೂಡ ಅಂದ ಚಂದವಾಗಿರೋದು. ಈ ಕಾರ್ಮಿಕರು ಇವತ್ತು ಸಫಾಯಿ ಕರ್ಮಚಾರಿ ಅಭಿಯಾನವನ್ನ ಇವರೆಲ್ಲರೂ ಕೂಡ ನಡೆಸ್ತಾ ಇದ್ದಾರೆ. 4 ಝೋನ್ನ ಸಫಾಯಿ ಕರ್ಮಚಾರಿಗಳು 4 ಝೋನ್ ನಲ್ಲಿ ಸ್ವಚ್ಛತೆಯನ್ನ ಮಾಡೋ ಮೂಲಕ ಸುಮಾರು 15,000
ಸಫಾಯಿ ಕರ್ಮಚಾರಿ, ಸ್ವಚ್ಛತೆಯನ್ನ ಕಾಪಾಡುವಂತ ಸಫಾಯಿ ಕರ್ಮಚಾರಿ ಜನರು ಎಲ್ಲವನ್ನು ಕೂಡ ಸ್ವಚ್ಛಗೊಳಿಸುವ ಮೂಲಕ ಗಿನ್ನಿಸ್ ದಾಖಲೆಯನ್ನ ಮಾಡುವತ್ತ ಹೊರಟಿದ್ದಾರೆ. ಇಲ್ಲಿರುವಂತ ಏನು ಸ್ವಚ್ಛತಾ ಕಾರ್ಮಿಕರನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಇಡೀ ಕುಂಭಮೇಳದಲ್ಲಿ ಇವರು ಮಹಾಕುಂಭಮೇಳವನ್ನ ಅಂದ ಚಂದವಾಗಿ ಮಾಡಿದ್ದು ಇವರೇನೆ. ಇವ್ರ ಕೈಯಲ್ಲಿ ಒಂದೊಂದು ಪೊರಕೆ ಇದೆ. ಈ ತಾಯಿಯರು, ಚಿಕ್ಕ ಚಿಕ್ಕ ಮಕ್ಕಳು ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಪುಣ್ಯ ಧರಿತ್ರಿಯ ಅಂದ ಚಂದವನ್ನು ಹೆಚ್ಚಿಸಿದ್ರು. ಯಾತ್ರಿಗಳು ಎಸೆದಂತಹ ಆ ಕಸ ಕಡ್ಡಿಗಳನ್ನ, ನೈರ್ಮಲ್ಯಗಳನ್ನ ಇವರು ಸ್ವಚ್ಛಗೊಳಿಸಿದ್ರು. ಈ ಕಾರ್ಮಿಕರಿಗೆ ಇವತ್ತು ವಿಶೇಷವಾದಂತ ದಿನ. ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಇವತ್ತು 4 ಝೋನ್ನಲ್ಲಿ ಸುಮಾರು 15,000 ಸಫಾಯಿ ಕರ್ಮಚಾರಿಗಳು ಇವತ್ತು ಗಿನ್ನಿಸ್ ರೆಕಾರ್ಡ್ ಮಾಡುವತ್ತ ಹೊರಟಿದ್ದಾರೆ. ಸ್ವಚ್ಛತೆಯನ್ನ ಮಾಡುವ ಮೂಲಕ ವಿಶ್ವಕ್ಕೆ ನೋಡಿ, ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅದನ್ನ ಸ್ವಚ್ಛವಾಗಿಟ್ಟಂತಹ ಹೆಮ್ಮೆ, ಹಿರಿಮೆ, ಗರಿಮೆ ಅವರಿಗೆ ಸಲ್ಲುತ್ತೆ. ಅವರು ಇವತ್ತು ಗಿನ್ನಿಸ್ ದಾಖಲೆಯನ್ನ ಒಂದು ದಿನದಲ್ಲಿ 15,000 ಸ್ವಚ್ಛತಾ ಕಾರ್ಮಿಕರು ನಿರ್ವಹಿಸುವ ಮೂಲಕ ಗಿನ್ನಿಸ್ ರೆಕಾರ್ಡ್ ಮಾಡುವತ್ತ ಹೊರಟಿದ್ದಾರೆ. ಇದು ಭಾರತದ ಪರ್ವಕಾಲ. ಇದು ಆ ಮೂಲಕ ಇಷ್ಟು ದೊಡ್ಡ ಧಾರ್ಮಿಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರುವ ಯೋಗಿ ಸರ್ಕಾರ ಸ್ವಚ್ಛತೆಗೂ ಕೂಡ ಅಷ್ಟೊಂದು ಆದ್ಯತೆಯನ್ನ ಕೊಟ್ಟಿದೆ. ಹಾಗಾಗಿ ಇದು ಗಿನ್ನಿಸ್ ರೆಕಾರ್ಡ್ ಆಗುವತ್ತ ಹೊರಟಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಗಿನ್ನಿಸ್ ರೆಕಾರ್ಡ್ ಆಗಿದೆ. ಏಕಕಾಲಕ್ಕೆ 4 ಶೋನ 15,000 ಪೌರ ಕಾರ್ಮಿಕರಿಂದ ಸ್ವಚ್ಛತೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇದೇ ಈಗ ಗಿನ್ನಿಸ್ ರೆಕಾರ್ಡ್ ಆಗಿರೋದು. ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಸಫಾಯಿ ಕರ್ಮಚಾರಿಗಳ ಸ್ವಚ್ಛತೆ. ಮಹಾಕುಂಭವನ್ನ ಚಂದವಾಗಿಟ್ಟ ಪೌರ ಕಾರ್ಮಿಕರು. ಏಕಕಾಲದಲ್ಲಿ ಸಫಾಯಿ ಕರ್ಮಚಾರಿಗಳಿಂದ ಸ್ವಚ್ಛತಾ ಕಾರ್ಯ ಆಗಿದ್ದು ಅದು ಗಿನ್ನಿಸ್ ರೆಕಾರ್ಡ್ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹಲವು ವಿಶೇಷತೆಗಳಿಗೆ ಈ ಬಾರಿ ಮಹಾಕುಂಭಮೇಳ, ಅದು ಕೂಡ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು. ಅದರಲ್ಲಿ ಇದು ಕೂಡ ಒಂದು. ಪ್ರಯಾಗ್ರಾಜ್ನ ದೇವಭೂಮಿಯಲ್ಲಿ ಸ್ವಚ್ಛತೆಯನ್ನ ನಿರ್ವಹಿಸ್ತಾ ಇರುವಂತಹ ಸಫಾಯಿ ಕರ್ಮಚಾರಿಗರು ಸಾವಿರಾರು ಜನ. ನೋಡಿ, ಮಹಾಕುಂಭಮೇಳ ದಾಖಲೆಯೊಂದಿಗೆ ಜನರು ಸೇರುವ ಮೂಲಕ ಒಂದು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ. ಸುಮಾರು 44 ದಿನದಲ್ಲಿ 62 ಕೋಟಿ ಯಾತ್ರಿಕರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಬರುವ ಯಾತ್ರಿಕರಿಗೆ ಅವರಿಗೆ ಉಳಿಯೋ ವ್ಯವಸ್ಥೆಯಿಂದ ಹಿಡಿದು ಸುಮಾರು 10,000 ಎಕರೆ ಜಾಗದಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳದ ಸ್ವಚ್ಛತೆಯನ್ನ ಕಾಪಾಡ್ತಿರುವಂತಹ ಸಫಾಯಿ ಕರ್ಮಚಾರಿಗಳು ಇವರೇನೆ. ಇವರಿದ್ರೆ ಮಾತ್ರ ಮಹಾಕುಂಭ ಸ್ವಚ್ಛವಾಗಿರೋದು, ಎಲ್ರಿಗೂ ಕೂಡ ಅಂದ ಚಂದವಾಗಿರೋದು. ಈ ಕಾರ್ಮಿಕರು ಇವತ್ತು ಸಫಾಯಿ ಕರ್ಮಚಾರಿ ಅಭಿಯಾನವನ್ನ ಇವರೆಲ್ಲರೂ ಕೂಡ ನಡೆಸ್ತಾ ಇದ್ದಾರೆ. 4 ಝೋನ್ನ ಸಫಾಯಿ ಕರ್ಮಚಾರಿಗಳು 4 ಝೋನ್ನಲ್ಲಿ ಸ್ವಚ್ಛತೆಯನ್ನ ಮಾಡುವ ಮೂಲಕ ಸುಮಾರು 15,000 ಸಫಾಯಿ ಕರ್ಮಚಾರಿ, ಸ್ವಚ್ಛತೆಯನ್ನ ಕಾಪಾಡುವಂತ ಸಫಾಯಿ ಕರ್ಮಚಾರಿ ಜನರು ಎಲ್ಲವನ್ನು ಕೂಡ ಸ್ವಚ್ಛಗೊಳಿಸುವ ಮೂಲಕ ಗಿನ್ನಿಸ್ ದಾಖಲೆಯನ್ನ ಮಾಡುವತ್ತ ಹೊರಟಿದ್ದಾರೆ. ಇಲ್ಲಿರುವಂತ ಏನು ಸ್ವಚ್ಛತಾ ಕಾರ್ಮಿಕರನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಇಡೀ ಕುಂಭಮೇಳದಲ್ಲಿ ಇವರು ಮಹಾಕುಂಭಮೇಳವನ್ನ ಅಂದ ಚಂದವಾಗಿ ಮಾಡಿದ್ದು ಇವರೇನೆ. ಇವ್ರ ಕೈಯಲ್ಲಿ ಒಂದೊಂದು ಪೊರಕೆ ಇದೆ. ಈ ತಾಯಿಯರು, ಚಿಕ್ಕ ಚಿಕ್ಕ ಮಕ್ಕಳು ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಪುಣ್ಯ ಧರಿತ್ರಿಯ ಅಂದ ಚಂದವನ್ನು ಹೆಚ್ಚಿಸಿದ್ರು. ಯಾತ್ರಿಗಳು ಎಸೆದಂತಹ ಆ ಕಸ ಕಡ್ಡಿಗಳನ್ನ, ನೈರ್ಮಲ್ಯಗಳನ್ನ ಇವರು ಸ್ವಚ್ಛಗೊಳಿಸಿದ್ರು. ಈ ಕಾರ್ಮಿಕರಿಗೆ ಇವತ್ತು ವಿಶೇಷವಾದಂತ ದಿನ. ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಇವತ್ತು 4 ಝೋನ್ನಲ್ಲಿ ಸುಮಾರು 15,000 ಸಫಾಯಿ ಕರ್ಮಚಾರಿಗಳು ಇವತ್ತು ಗಿನ್ನಿಸ್ ರೆಕಾರ್ಡ್ ಮಾಡುವತ್ತ ಹೊರಟಿದ್ದಾರೆ. ಸ್ವಚ್ಛತೆಯನ್ನ ಮಾಡುವ ಮೂಲಕ ವಿಶ್ವಕ್ಕೆ ನೋಡಿ, ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅದನ್ನ ಸ್ವಚ್ಛವಾಗಿಟ್ಟಂತಹ ಹೆಮ್ಮೆ, ಹಿರಿಮೆ, ಗರಿಮೆ ಅವರಿಗೆ ಸಲ್ಲುತ್ತೆ. ಅವರು ಇವತ್ತು ಗಿನ್ನಿಸ್ ದಾಖಲೆಯನ್ನ ಒಂದು ದಿನದಲ್ಲಿ 15,000 ಸ್ವಚ್ಛತಾ ಕಾರ್ಮಿಕರು ನಿರ್ವಹಿಸುವ ಮೂಲಕ ಗಿನ್ನಿಸ್ ರೆಕಾರ್ಡ್ ಮಾಡುವತ್ತ ಹೊರಟಿದ್ದಾರೆ. ಇದು ಭಾರತದ ಪರ್ವಕಾಲ. ಇದು ಆ ಮೂಲಕ ಇಷ್ಟು ದೊಡ್ಡ ಧಾರ್ಮಿಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರುವ ಯೋಗಿ ಸರ್ಕಾರ ಸ್ವಚ್ಛತೆಗೂ ಕೂಡ ಅಷ್ಟೊಂದು ಆದ್ಯತೆಯನ್ನ ಕೊಟ್ಟಿದೆ. ಹಾಗಾಗಿ ಇದು ಗಿನ್ನಿಸ್ ರೆಕಾರ್ಡ್ ಆಗುವತ್ತ ಹೊರಟಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ.